ಸಿಎಂ ಆಗ್ತಿದ್ದಂತೆ ಪವರ್ ಶೋಗೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಅದರಲ್ಲೂ ಕೂಡ ಇವತ್ತು ಕನಕಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ, ಅದರ ಜೊತೆಗೆ ಧನ್ಯವಾದ ಸಮಾವೇಶವನ್ನು ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದಾರೆ. ಇಲ್ಲಿರುವಂತಹ ಜನತೆಗೆ ಒಂದು ಧನ್ಯವಾದವನ್ನು ಅರ್ಪಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಬೇಕಾಗಿರುವಂತಹ ಸಿದ್ಧತೆಗಳು ಕೂಡ ಮಾಡಲಾಗಿದೆ. ಜೊತೆಗೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಬೇಕು ಅನ್ನುವಂಥದ್ದು ಉದ್ದೇಶ. ಸಿಎಂ ಆಗ್ತಿದ್ದಂತೆ ಪವರ್ ಶೋಗೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಕನಕಪುರದಲ್ಲಿ ಡಿಕೆಶಿ ಇವತ್ತು ರೋಡ್ ಶೋ ಮಾಡ್ತಾರೆ. ಇಡೀ ದಿನ ಸ್ವಕ್ಷೇತ್ರದ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿಎಂ ಡಿಕೆ. ಟೆಂಪಲ್ ರನ್ ರೋಡ್ ಶೋ ನಡೆಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಪದಗ್ರಹಣ ಬಳಿಕ ಮೊದಲ ಬಾರಿಗೆ ತಮ್ಮ ತವರು ಕ್ಷೇತ್ರದಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. ಸಿಎಂ ಆಗಲು ಕೈ ಹಿಡಿದಿರುವಂತಹ ತವರೂರಿಗೆ ಕೃತಜ್ಞತೆ ಸಲ್ಲಿಕೆ. ಕನಕಪುರ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಲಿದ್ದಾರೆ ಡಿಕೆ ಶಿವಕುಮಾರ್ ಇವತ್ತು. ಹೀಗೆ ಇವತ್ತು ರೋಡ್ ಶೋ ಹಮ್ಮಿಕೊಂಡಿದ್ದಾರೆ. ಸಿಎಂ ಆಗ್ತಾ ಇದ್ದಂತೆ ಇದು ಮೊದಲನೇ ಬಾರಿಗೆ ಈಗ ರಾಮನಗರಕ್ಕೆ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಕನಕಪುರದ ಬಂಡೆ ಅಂತಾನೆ ಖ್ಯಾತಿ ಪಡೆದಿದ್ದಂತ ಡಿಕೆ ಶಿವಕುಮಾರ್ ಇವತ್ತು ಮೊದಲನೇ ಬಾರಿಗೆ ತಮ್ಮ ಸ್ವಕ್ಷೇತ್ರದಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಒಂದು ಅಭಿನಂದನಾ ಕಾರ್ಯಕ್ರಮ, ಧನ್ಯವಾದ ಸಮಾವೇಶವನ್ನು ಮಾಡಬೇಕು ದೊಡ್ಡ ಮಟ್ಟದಲ್ಲಿ. ಎಲ್ಲಾ ಸಂದರ್ಭದಲ್ಲೂ ಕೂಡ ಇಲ್ಲಿನ ಜನತೆ ನನ್ನ ಕೈ ಹಿಡಿದಿದ್ದಾರೆ, ಸಪೋರ್ಟಿಗೆ ನಿಂತಿದ್ರು, ಬೆಂಬಲವನ್ನು ತೋರಿಸಿದ್ರು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಒಂದು ಮಾತು. ಹಾಗಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ರೋಡ್ ಶೋ ಕೂಡ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದು ಅವರು ಸಿಎಂ ಆದ ನಂತರ ಮೊದಲನೇ ಬಾರಿಗೆ ತಮ್ಮ ತವರು ಕ್ಷೇತ್ರಕ್ಕೆ ಹೋಗ್ತಾ ಇರುವಂಥದ್ದು. ಹೋಗಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ರೋಡ್ ಶೋ ಮಾಡ್ತಾರೆ. ಜೊತೆಗೆ ಟೆಂಪಲ್ ರನ್ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡ್ತಾರೆ. ವಿಶೇಷ ಪೂಜೆಯನ್ನು ಕೂಡ ಇವತ್ತು ಸಲ್ಲಿಸಲಾಗುತ್ತೆ ಅಂತ ಹೇಳಿ ಅವರು ಮಾಹಿತಿ ಕೊಟ್ಟಿದ್ರು. ಹಾಗಾಗಿ ಈ ಭಾಗದಲ್ಲಿ ವಿಶೇಷ ಪೂಜೆ, ಪುರಸ್ಕಾರ, ಜೊತೆಗೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಎಲ್ಲವೂ ಕೂಡ ಇವತ್ತು ನಡೆಯುತ್ತೆ. ಹಾಗಾಗಿ ಕನಕಪುರದ ಬಂಡೆ ಇವತ್ತು ಕನಕಪುರದಲ್ಲಿ ರೋಡ್ ಶೋ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸಿಎಂ ಆಗ್ತಾ ಇದ್ದಂತೆ ಇದು ಪವರ್ ಶೋಗೆ ಮುಂದಾಗಿದ್ದಾರೆ. ಇದು ಮೊದಲನೇ ಕಾರ್ಯಕ್ರಮ ತಮ್ಮ ತವರು ಕ್ಷೇತ್ರದಲ್ಲಿ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಕನಕಪುರ ಪ್ರವಾಸ. ಇವತ್ತು ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕನಕಪುರ ಕ್ಷೇತ್ರಕ್ಕೆ ಭೇಟಿ ಕೊಡ್ತಿದ್ದಾರೆ ಡಿಕೆಶಿ. ಹಾರೋಹಳ್ಳಿ ಸರ್ಕಲ್ನಿಂದ ಕನಕಪುರ ತಾಲೂಕಿನಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಹುಟ್ಟೂರು, ದೊಡ್ಡ ಆಲಹಳ್ಳಿ, ಸಾತೂರು ಕ್ಷೇತ್ರದಲ್ಲೂ ಕೂಡ ರೋಡ್ ಶೋ ಮಾಡಲಾಗುತ್ತೆ. ಸ್ವಕ್ಷೇತ್ರ ಮತದಾರರನ್ನ ಭೇಟಿ ಮಾಡಲಿದ್ದಾರೆ ಕನಕಪುರದ ಬಂಡೆ. ಭರ್ಜರಿ ರೋಡ್ ಶೋ ಮೂಲಕ ಮತದಾರರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಾರೆ ಡಿಕೆ ಶಿವಕುಮಾರ್. ಕನಕಪುರ ತಾಲೂಕಿನಾದ್ಯಂತ ಇವತ್ತು ದೊಡ್ಡ ಮಟ್ಟದಲ್ಲಿ ರೋಡ್ ಶೋ ಮಾಡ್ತಾರೆ. ಇಲ್ಲಿರುವಂತಹ ಮತದಾರರಿಗೆ, ಇಲ್ಲಿರುವಂತಹ ಜನತೆಗೆ ಧನ್ಯವಾದವನ್ನು ತಿಳಿಸಬೇಕು, ಅಭಿನಂದನೆ ತಿಳಿಸಬೇಕು ಅಂತ ಹೇಳಿ ಅವರು ಮುಂದಾಗಿದ್ದಾರೆ. ಜೊತೆಗೆ ಟೆಂಪಲ್ ರನ್ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ದಾರೆ. ಹುಟ್ಟೂರು, ದೊಡ್ಡ ಆಲಹಳ್ಳಿ ಕ್ಷೇತ್ರದಲ್ಲೂ ಕೂಡ ಇವತ್ತು ರೋಡ್ ಶೋ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು, ಅವರ ಅತ್ಯಾಪ್ತರು ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ನಿನ್ನೆ ಮೊನ್ನೆ ಹೋಗಿ ಈ ಒಂದು ಎಲ್ಲ ಭಾಗದಲ್ಲೂ ಕನಕಪುರ ಕ್ಷೇತ್ರದಲ್ಲಿ ಏನೆಲ್ಲ ತಯಾರಿಗಳು ಬೇಕು, ಏನೆಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಹೋಗಿ ಎಲ್ಲವೂ ಕೂಡ ಪರಿಶೀಲನೆ ಕೂಡ ಮಾಡಿದ್ರು. ಹೀಗಾಗಿ ಇದು ಸಿಎಂ ಆದ ನಂತರ ಮೊದಲನೇ ಬಾರಿಗೆ ಡಿಕೆ ಶಿವಕುಮಾರ್ ತಮ್ಮ ತವರು ಕ್ಷೇತ್ರಕ್ಕೆ ಹೋಗ್ತಾ ಇರುವಂಥದ್ದು. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಇದೇ ಒಂದು ಕಾರ್ಯಕ್ರಮಗಳಲ್ಲಿ ಇವತ್ತು ಸಿಎಂ ಬ್ಯುಸಿ ಆಗಿರ್ತಾರೆ. ಹೀಗೆ ತಮ್ಮ ಸ್ವಕ್ಷೇತ್ರದ ಮತದಾರರಿಗೆ ಅಭಿನಂದನೆ ಸಲ್ಲಿಸಬೇಕು, ಜೊತೆಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಧನ್ಯವಾದ ಸಮಾವೇಶ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಹೀಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಇಲ್ಲಿನ ಜನ ಕೂಡ ಅವರಿಗೆ ಬಹಳಷ್ಟು ಬೆಂಬಲವನ್ನು ಸೂಚಿಸ್ತಾ ಇದ್ರು. ಯಾವಾಗ ಡಿಕೆ ಶಿವಕುಮಾರ್ ಸಿಎಂ ಆದ್ರು ಅಂತ ಹೇಳಿ ಗೊತ್ತಾಯಿತು, ಅದಾದ ನಂತರ ಖಂಡಿತವಾಗಿಯೂ ಇಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥದ್ದು ಅವರ ಉದ್ದೇಶ. ಡಿಕೆ ಶಿವಕುಮಾರ್ ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರವಾಸ ಮಾಡ್ತಿದ್ದಾರೆ. ಕನಕಪುರ ರಸ್ತೆವರೆಗೂ ಕೂಡ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾರೆ ಸಿಎಂ. ವಿಧಾನಸೌಧದ ಸ್ಟೇಷನ್ನಿಂದ ಡಿಕೆಶಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರಂತೆ. ಝೀರೋ ಟ್ರಾಫಿಕ್ನಿಂದ ವಾಹನ ಸವಾರರಿಗೆ ತೊಂದರೆ ಆಗಬಹುದು. ಈ ಹಿನ್ನೆಲೆ ಮೆಟ್ರೋದಲ್ಲಿ ಪ್ರಯಾಣ, ಕನಕಪುರ ರಸ್ತೆವರೆಗೂ ಕೂಡ ಮೆಟ್ರೋ ರೈಲಿನಲ್ಲಿ ಸಂಚಾರ ಮಾಡಲು ನಿರ್ಧಾರ ಮಾಡಿಕೊಂಡಿದ್ದಾರೆ. ಬಳಿಕ ರಸ್ತೆ ಮಾರ್ಗವಾಗಿ ತೆರಳುತ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಹೀಗೆ ಮೆಟ್ರೋ
ಮೂಲಕ ಈಗ ಕನಕಪುರಕ್ಕೆ ಹೋಗ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಕನಕಪುರ ರಸ್ತೆವರೆಗೂ ಕೂಡ ಮೆಟ್ರೋ ರೈಲಿನಲ್ಲೇ ಸಂಚಾರ ಮಾಡಲು ಈಗ ಸಿಎಂ ಡಿ.ಕೆ. ಶಿವಕುಮಾರ್ ನಿರ್ಧಾರ ಮಾಡಿಕೊಂಡಿದ್ದಾರೆ. ಕಾರಣ ಇಲ್ಲಿ ಝೀರೋ ಟ್ರಾಫಿಕ್ ಇರುವಂತಹ ಹಿನ್ನೆಲೆ. ಝೀರೋ ಟ್ರಾಫಿಕ್ ಮಾಡಿದ್ರೆ ಬೇರೆ ಜನರಿಗೂ ಕೂಡ ಸಮಸ್ಯೆ ಆಗುತ್ತೆ. ಈ ಒಂದು ಉದ್ದೇಶದಿಂದ ಈಗ ಮೆಟ್ರೋ ಪ್ರಯಾಣ ವಿಧಾನಸೌಧ ಮೆಟ್ರೋ ಸ್ಟೇಷನ್ ಇಂದ ಕನಕಪುರ ರೋಡ್ವರೆಗೂ ಕೂಡ ಮೆಟ್ರೋದಲ್ಲೇ ಪ್ರಯಾಣ ಮಾಡಲಿಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಈಗ ನಿರ್ಧಾರ ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಕನಕಪುರ ರಸ್ತೆವರೆಗೂ ಕೂಡ ಮೆಟ್ರೋದಲ್ಲಿ ಸಂಚಾರ ಮಾಡಲಿದ್ದಾರೆ ಡಿ.ಕೆ.ಶಿ. ವಿಧಾನಸೌಧದ ಸ್ಟೇಷನ್ನಿಂದ ಡಿ.ಕೆ.ಶಿ ಮೆಟ್ರೋದಲ್ಲಿ ಕನಕಪುರ ರಸ್ತೆವರೆಗೂ ಕೂಡ ಪ್ರಯಾಣ ಮಾಡ್ತಾರೆ. ಇದು ಝೀರೋ ಟ್ರಾಫಿಕ್ ಮಾಡ್ತಾರೆ ಸಿಎಂ ಹೋಗುವಂತ ಸಂದರ್ಭದಲ್ಲಿ ಆಸ್ ಎ ಪ್ರೋಟೋಕಾಲ್. ಬಟ್ ಇದರಿಂದ ಜನರಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗುತ್ತೆ. ಈ ಹಿನ್ನೆಲೆ ಈ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ರಸ್ತೆ ಮಾರ್ಗವಾಗಿ ಹೋದ್ರೆ ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ. ಈ ಒಂದು ಉದ್ದೇಶದಿಂದ ವಿಧಾನಸೌಧ ಮೆಟ್ರೋ ಸ್ಟೇಷನ್ ಇಂದ ಇಲ್ಲಿ ಕನಕಪುರ ರಸ್ತೆವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಮೆಟ್ರೋ ಪ್ರಯಾಣವನ್ನ ಬೆಳೆಸಿದ್ದಾರೆ.